ಹಾಲೆಲೂಯ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ. ಕಳೆದ ವಾರವೆಲ್ಲ ದೇವರು ನಮ್ಮನ್ನು ಕಣ್ಮಣಿಯಿಂದ ನಡೆಸಿಕೊಂಡು ಬಂದಿದ್ದಾರೆ. ಈ ಡಿಸೆಂಬರ್ ತಿಂಗಳಿನ ಮೊದಲನೇ ಭಾನುವಾರದಲ್ಲಿ ದೇವರ ಸಮ್ಮುಖಕ್ಕೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಯೇಸು ಮಾಡಿದ ಉಪಕಾರವನ್ನು ನಾವು ಸ್ಮರಿಸೋಣ. ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರಿಯರೇ. ಯೇಸುವಿಗೆ ನಾವು ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು, ಎಷ್ಟೇ ವಂದನೆ ಹೇಳಿದರೂ ಸಾಲದು. ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ನಾವು ಸಲ್ಲಿಸೋಣ. ನಮಗೆ ಕಷ್ಟಗಳಿದೆ ನಿಜ, ನಮಗೆ ಶೋಧನೆಗಳಿದೆ ನಿಜ. ಎಲ್ಲಾ ವೇದನೆಗಳಿಂದ, ಎಲ್ಲಾ ಶೋಧನೆಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿರುತ್ತಾನೆ. ಎಷ್ಟೋ ಜನರಿಗೆ ಒಳ್ಳೆ ಜೀವವನ್ನ ದೇವರು ಎಷ್ಟೋ ಜನರಿಗೆ ಈ ಒಂದು ಅವಕಾಶವನ್ನ ಅವರು ತಪ್ಪಿಸಿಕೊಂಡಿದ್ದಾರೆ ಪ್ರಿಯರೇ. ನಮಗಾದರೂ ಸುಂದರವಾದ ತಿಂಗಳನ್ನ ದೇವರು ಕೊಟ್ಟಿದ್ದಾನೆ, ಸುಂದರವಾದ ವಾರವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಯೇಸುವಿಗೆ ನಾವು ನಮ್ಮ ಬಾಯಿಗಳನ್ನು ತೆರೆದು ಯೇಸುವಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ. ದೇವರು ಮಾಡಿದ ಒಂದೊಂದು ಉಪಕಾರಗಳನ್ನು ನಾವು ನೆನೆಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನ ಕರುಣೆ ನಮ್ಮ ಮೇಲೆ ಇದೆ, ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಮೇಲೆ ಇದೆ, ಯೇಸು ಕ್ರಿಸ್ತನ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಇದೆ ಪ್ರಿಯರೇ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ಸ್ತೋತ್ರ 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 ಎಂಬುದಾಗಿ ನಾವು ಸಲ್ಲಿಸೋಣ. ದೇವರು ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ನೋಡಲು ನಮಗೆ ದೇವರು ಕಣ್ಣುಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಕೇಳಲು ಕಿವಿಯನ್ನ ದೇವರು ಕೊಟ್ಟಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ನಡೆಯಲು ಕಾಲುಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಮಾತನಾಡಲು ಒಳ್ಳೆ ನಾಲಿಗೆಯನ್ನು ದೇವರು ಕೊಟ್ಟಿದ್ದಾನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಕೆಲಸವನ್ನ ಮಾಡಲು ಕೈಗಳನ್ನು ದೇವರು ಕೊಟ್ಟಿದ್ದಾನೆ, ನಮಗೆ ಹೃದಯವನ್ನ ಕೊಟ್ಟಿದ್ದಾನೆ, ನಮಗೆ ಯೋಚನೆ ಮಾಡಲು ಮೆದುಳನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಸ್ತುತಿ ಸ್ತೋತ್ರ 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 ಎಂಬುದಾಗಿ ನಾವು ಸಲ್ಲಿಸೋಣ. ಉಸಿರಾಡಲು ಗಾಳಿಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ, ದಾಹ ತಣಿಸಲು ನೀರನ್ನ ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ಯೇಸು ಹೀಗೆ ಹೇಳುವುದಾದ್ರೆ ಎಷ್ಟೋ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಯೇಸು ಮಾಡಿದ್ದಾನೆ. ಹಾಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ. ಕರ್ತನೆ, ನಾವು ಕರ್ತನೆ ಪಾಪಿಗಳಾಗಿದ್ದೇವೆ, ಕರ್ತನೆ ನಾವು ಮಣ್ಣಿಗೆ ಮಣ್ಣಾಗಿದ್ದೇವೆ. ಕರ್ತನೆ ನಮ್ಮನ್ನ ಕರುಣಿಸಿ, ನಮ್ಮನ್ನು ಪ್ರೀತಿಸಿ, ನಮ್ಮನ್ನ ಕರ್ತನೆ ಉಪಯೋಗ ಮಾಡುವ ಹಾಗೆ ದೇವರೇ ನಮ್ಮನ್ನ ಬಲಪಡಿಸು, ನಮ್ಮನ್ನು ಆಶೀರ್ವದಿಸು, ನಿನ್ನ ಕರುಣಾತ್ಮನಿಂದ ತುಂಬಿಸಬೇಕಾಗಿರುತ್ತಾಗಿದೆ ಕರ್ತನೆ. ಯೇಸು ರಾಜನೇ ನಿಮಗೆ ಸ್ತೋತ್ರ 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 ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ರಾಜಾದಿ ರಾಜನೇ, ಕರ್ತಾದಿ ಕರ್ತನೆ, ಈ ಭಾನುವಾರ ಶಬ್ಬತ್ ದಿನದಲ್ಲಿ ದೇವರೇ ಆರಂಭ ಮೊದಲುಗೊಂಡು ಮುಕ್ತಾಯದವರೆಗೂ ನಿನ್ನ ಪ್ರಸನ್ನತೆ ನಮ್ಮನ್ನ ಆವರಿಸಿಕೊಂಡು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಯೇಸುವೇ ನಿನಗೆ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ. ಯೆಹೋವ ಈರೇ ನಿನಗೆ ಸ್ತೋತ್ರ, ಯೆಹೋವ ಶಮ್ಮಾ ನಿನಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಆರಾಧನೆ 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 ಆರಾಧನೆ. ಯೇಸು ರಾಜನಿಗೆ ಆರಾಧನೆ ಮಾಡುವವರಾಗಿದ್ದೇವೆ ಕರ್ತನೆ. ಕರ್ತನೆ, ಈ ದಿನದ ಆರಾಧನೆಯನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ಆರಂಭ ಮೊದಲುಗೊಂಡು ಮುಕ್ತಾಯದವರೆಗೂ ನಿನ್ನ ಪ್ರಸನ್ನತೆ ನಮ್ಮನ್ನ ತುಂಬಿಸಿ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಅಪ್ಪ, ಆರಂಭ ಪ್ರಾರ್ಥನೆಯನ್ನು ಆಶೀರ್ವಾದ ಮಾಡು ಕರ್ತನೆ. ಕೀರ್ತನೆ ಭಾಗವನ್ನು ಆಶೀರ್ವದಿಸು, ಸಾಕ್ಷಿಯ ಭಾಗವನ್ನು ಆಶೀರ್ವದಿಸು, ಕಾಣಿಕೆಯ ಭಾಗವನ್ನು ಆಶೀರ್ವದಿಸು, ಸಂದೇಶದ ಭಾಗವನ್ನು ಆಶೀರ್ವದಿಸು. ಹೀಗೆ ಕರ್ತನೆ ಆರಂಭ ಮೊದಲುಗೊಂಡು ಕರ್ತನೆ ಮುಕ್ತಾಯದವರೆಗೂ ಯೇಸುವಿನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಕರುಣೆ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಅಭಿಷೇಕ ನಮ್ಮೊಬ್ಬರ ಮೇಲೆ ಕರ್ತನೆ ಆವರಿಸಿಕೊಳ್ಳುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ದೇವರೇ, ನಮ್ಮನ್ನ ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡು, ನಮ್ಮ ಆರಾಧನೆಯನ್ನು ಸ್ವೀಕಾರ ಮಾಡು. ನಮ್ಮ ಕರುಣೆ ಕರ್ತನೆ ನಿನ್ನ ದೇವರೇ ಕರುಣಾತ್ಮನಿಂದ ತುಂಬಿಸಬೇಕಾಗಿ ಬಿಡ್ತಾ ಅದನ್ನ ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರ. ಯೇಸುವೇ ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನ ಶೃಂಗಾರ ಮಾಡು ಕರ್ತನೆ. ಪಾಪವ ಕ್ಷಮಿಸು ಕರ್ತನೆ, ರೋಗವನ್ನು ನೀಗಿಸು ಕರ್ತನೆ. ಪಾತಾಳದಿಂದ ನಮ್ಮನ್ನ ಬಿಡಿಸಬೇಕಾಗಿ, ಜೀವವನ್ನು ಉಳಿಸಬೇಕಾಗಿ ಬಿಡ್ತಾ ಇದನ್ನ ಕರ್ತನೆ. ನಿನಗೆ ಸ್ತೋತ್ರ. ಯಾವ ಅಡ್ಡಿಗಳು ತೊಂದರೆಗಳಾಗಬಾರದು ಕರ್ತನೆ. ಈ ಆರಾಧನೆ ಪ್ರಾರ್ಥನೆಯ ಭಾಗವು ದೇವರೇ ಅಪ್ಪ, ಕರೆಂಟ್ ಆಗಲಿ ವಿದ್ಯುತ್ ಆಗಲಿ ಯಾವ ಕರ್ತನೆ ಸಮಸ್ಯೆಗಳು ಬರಬಾರದು ಕರ್ತನೆ. ಎಲ್ಲವೂ ಕರ್ತನೆ ಆಶೀರ್ವಾದವಾಗಿರಲಿ ಕರ್ತನೆ. ಬರುವಂತ ಆತ್ಮಗಳಿಗಾಗಿ ಸ್ತೋತ್ರ. ಬೇಗನೆ ಕರ್ತನೆ ಬಂದು ತಲುಪಲಿಕ್ಕಾಗುವಂತ ಸಹಾಯ ಮಾಡು. ಸುಮ್ಮನೆ ಸಮಯವನ್ನು ಕಳಕೊಳ್ಳದೆ ದೇವರೇ, ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ದೇವಾಲಯಕ್ಕೆ ಹೋಗುತ್ತೇನೆ, ದೇವರೇ ಪ್ರಾರ್ಥನೆ ಮಾಡೋದಕ್ಕೆ ಹೋಗುತ್ತೇನೆ ಎನ್ನುವ ಮನಸ್ಸನ್ನ ಪ್ರೇರೇಪಣೆಯನ್ನ ನೀನು ಉಂಟು ಮಾಡಿ ಕರ್ತರಬೇಕಾಗಿ ಬಿಡ್ತಾ ಅದನ್ನ ಕರ್ತನೆ. ನಿನಗೆ ಸ್ತೋತ್ರ. ಬಾರದ ಕರ್ತನೆ ಮನೆಯಲ್ಲಿ ಇರುವುದಾದ್ರೆ ಅವರನ್ನು ಕೊಡಿ ಮಾತನಾಡು ಕರ್ತನೆ. ಮುಂದಿನ ಭಾಗವನ್ನು ನಿನ್ನ ಕರೆಗಳಿಗೆ ಒಪ್ಪಿಸ್ತಾ ಇದ್ದೇವೆ. ನೀನು ಆಶೀರ್ವದಿಸಿ ಬಲಪಡಿಸು. ಕೀರ್ತನ ಭಾಗವನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಎಲ್ಲರೂ ತಿಳಿದುಕೊಳ್ಳೋಣ.
ಕೀರ್ತನೆಗಳು 25ನೇ ಕೀರ್ತನೆ. ನಾನು ಓದುವಾಗೆ ಎಲ್ಲರೂ ಓದಿರಿ. ಕೀರ್ತನೆಗಳು 25. ಯೆಹೋವನೇ, ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ. ನನ್ನ ದೇವರೇ, ನಿನ್ನನ್ನೇ ನಂಬಿದ್ದೇನೆ. ನನಗೆ ಆಶಾಭಂಗಪಡಿಸಬೇಡ. ಶತ್ರುಗಳ ಉತ್ಸಾಹಕ್ಕೆ ಆಸ್ಪದ ಮಾಡಬೇಡ. ವೃಥಾ ದ್ರೋಹಿಗಳಿಗೆ ಆಶಾಭಂಗವಾಗಬೇಕು ಹೊರತು ನಿನ್ನನ್ನು ನಿರೀಕ್ಷಿಸಿದವರಿಗೆ ಎಂದಿಗೂ ಆಗಬಾರದು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು. ನೀನು ಒಪ್ಪುವ ದಾರಿಯನ್ನು ತೋರಿಸು. ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು. ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ಯೆಹೋವನೇ, ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವವನಾಗಿ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೋ. ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು. ಯೆಹೋವನು ದಯಾಳುವು, ಸತ್ಯ ಸ್ವರೂಪನು ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು. ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಕೊಂಡು ನಡೆಯುವವರಿಗೆ ಆತನ ಎಲ್ಲ ಮಾರ್ಗಗಳು ಕೃಪೆಯೂ ಸತ್ಯತೆಯೂ ಉಳ್ಳವು. ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ. ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ಕ್ಷಮಿಸು. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು. ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ. ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವನು. ನಾನು ಒಬ್ಬಂಟಿಗನೂ ಬಾಧೆ ಪಡುವವನೂ ಆಗಿದ್ದೇನೆ. ನೀನು ಕಟಾಕ್ಷವಿಟ್ಟು ನನ್ನನ್ನು ಕರುಣಿಸು. ನನ್ನ ಮನೋವ್ಯಥೆಗಳನ್ನು ನಿವಾರಿಸು. ಸಂಕಟಗಳಿಂದ ನನ್ನನ್ನು ಬಿಡಿಸು. ನಾನು ಕುಗ್ಗಿದವನನ್ನು ಕಷ್ಟಪಡುವುದನ್ನು ನೋಡಿ ನನ್ನ ಎಲ್ಲ ಪಾಪಗಳನ್ನು ಪರಿಹರಿಸು. ನನಗೆ ಎಷ್ಟೋ ಮಂದಿ ಶತ್ರುಗಳು ಇದ್ದಾರಲ್ಲ, ಅವರು ಕಡು ವೈರ್ಯದಿಂದ ನನ್ನನ್ನು ಹಗೆ ಮಾಡುತ್ತಾರೆ. ನನ್ನ ಪ್ರಾಣವನ್ನು ಕಾಪಾಡಿ ಉಳಿಸು. ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ. ನನಗೆ ಆಶಾಭಂಗವಾಗಬಾರದು. ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ನಿರ್ದೋಷ ಭಕ್ತಿಯು ಯಥಾರ್ಥತ್ವವು ನನ್ನನ್ನು ಕಾಯಲಿ. ದೇವರೇ, ಇಸ್ರಾಯೇಲರನ್ನು ಎಲ್ಲ ಬಾಧೆಗಳಿಂದ ವಿಮೋಚಿಸು. ಕೈಗಳ ಮೇಲೆ ಕೆತ್ತಿ ಕೀರ್ತನೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಯೇಸುವೇ, ನಿಮಗೆ ಸ್ತೋತ್ರವಾಗಲಿ. ಕರ್ತನೆ 25ನೇ ಕೀರ್ತನೆ ನಮಗೆ ಈ ವಾರ
ಕರ್ತನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಕೀರ್ತನೆಯಿಂದ ಅನೇಕ ಗುಣಾರ್ಥಗಳು, ಅನೇಕ ರಹಸ್ಯಗಳು ಅಡಕವಾಗಿದೆ. ಕರ್ತನೆ ನೀನು ತಾನು ಆಶೀರ್ವದಿಸು, ಬಲಪಡಿಸು. ಮುಂದಿನ ಆರಾಧನಾ ಭಾಗವು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್. ಆಮೆನ್. ಎಲ್ಲರೂ ಕೂತ್ಕೊಳ್ಳಿ. ಸೊ ನಿಮ್ಮ ವಾಟ್ಸಪ್ಪಲ್ಲಿ ಹೊಸ ಹಾಡು ನಿಮಗೆ ನಾನು ಕಳಿಸಿದ್ದೀನಿ. ಅಂದರೆ ಹಳೆ ಹಾಡೆ, ಮತ್ತು ಇವತ್ತು ನಾವು ಅದು ಪ್ರಾಕ್ಟೀಸ್ ಮಾಡೋಣ. ನನ್ನ ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ಯೇಸುವಿನ ಉಪಕಾರ, ಯೆಹೋವನ ಉಪಕಾರ ಅಂತ ಇದೆಯಲ್ಲ, ಈ ಯೇಸುವಿನ ಉಪಕಾರ ಅಂತ ನಾವು ಪದ ಹಾಕೋಬೇಕು. ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಕಳಿಸಿದ್ದೀನಿ ನೋಡಿ. ಮಂಜು ಬಂದಿಲ್ಲ? ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು, ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು, ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಪ್ರೀತಿ ಕೃಪೆಗಳ ಕಿರೀಟದಿ ಶೃಂಗರಿಸುವ, ಪ್ರೀತಿ ಕೃಪೆಗಳ ಕಿರೀಟದಿ ಶೃಂಗರಿಸುವ,
ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಆರ್ತಿಗೆ ಬರುವಂತೆ ಯೌವನ ಬರಮಾಡುವ ಆರ್ತಿಗೆ ಬರುವಂತೆ ಯೌವನ ಬರಮಾಡುವ ಓಡಿದರು ನಡೆದರು ಬಳಲಿ ಹೋಗಲರೆ ಓಡಿದರು ನಡೆದರು ಬಳಲಿ ಹೋಗಲರೆ ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಪಾತಾಳದಿಂದ ಬಿಡಿಸಿದನು ಜೀವವ ಉಳಿಸಿದನು ಪಾತಾಳದಿಂದ ಬಿಡಿಸಿದನು ಜೀವವ ಉಳಿಸಿದನು ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಪ್ರೀತಿ ಕೃಪೆಗಳೆಂಬ ಕಿರೀಟದಲ್ಲಿ ಶೃಂಗರಿಸುವ ಪ್ರೀತಿ ಕೃಪೆಗಳೆಂಬ ಕಿರೀಟದಲ್ಲಿ ಶೃಂಗರಿಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ನನ್ಮನವೇ ಎಂದಿಗೂ ಮರೆಯದಿರು ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ಕೊಂಡಾಡು ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಹೌದು ಯೇಸುವೇ, ಪೂರ್ಣ ಹೃದಯದಿಂದ ನಿನ್ನನ್ನು ಆರಾಧನೆ ಮಾಡುವೆವು ಕರ್ತನೆ ಪೂರ್ಣ ಶಕ್ತಿಯಿಂದ ನಿನ್ನನ್ನು ಆರಾಧನೆ ಮಾಡುವೆವು ಕರ್ತನೆ ಪೂರ್ಣ ಬಲದಿಂದ ನಿನ್ನನ್ನು ಆರಾಧನೆ ಮಾಡುವೆವು ಯೇಸಪ್ಪ ನಿನಗೆ ಸ್ತೋತ್ರ ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ ಹಾಲೆಲೂಯಾ ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ ನೂರ 26ನೇ ಹಾಡು ಎಲ್ಲರೂ ನಿಂತುಕೊಳ್ಳೋಣ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೇ ನಿನ್ನನ್ನೇ ನಾನು ಸ್ತುತಿಸಬೇಕು. ಎಲ್ಲರೂ ಗಾಡಿ ನಿಂತ್ಕೊಡ್ರಿ. ನೂರ 26
126 126 ಆಡಿದ್ಮೇಲೆ 150. ಬರೀ ಆಡೋರು ಮುಂದೆ ಬಂದು ನಿಂತ್ಕೊಳ್ಳಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಆದಮೇಲೆ 150ನೇ ಹಾಡು ಹೇಗೋ ನನ್ನ ಕುರುಬ ಆದಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹಾಡುಗಳು ಬರೀ ಮುಂದೆ ಬನ್ನಿ.